ರಾಧೆ ಕೃಷ್ಣ. ನಮಸ್ತೆ ಕರ್ನಾಡು. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರದ ಬೆಳಗಿನ ಬ್ಲಾಗ್ ಇದು. ನನ್ನ ಪೂಜೆ ಎಲ್ಲ ಕೆಲಸ ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದ್ದೀವಿ. ಬನ್ನಿ, ನಾನು ಪೂಜೆ ಮಾಡಿದ್ದೀನಿ ನೋಡಿ. ನನ್ನ ಪೂಜೆ ಆಗಿದೆ. ಇಲ್ಲಿ ನೋಡಿ, ನಮ್ಮ ಕಾಯಲ್ಲಿ ಮೊಳಕೆ ಬಂದಿದೆ. ತುಂಬ ಉದ್ದೆ ಬೇರೆ ಕೆಳಗಡೆ ಚಂಬೊಳಗೆ ಹೋಗಿದೆ, ಸ್ವಲ್ಪ ಮಾತ್ರ ಮೇಲ್ಗಡೆ ಬಂದಿದೆ. ಇನ್ನು ಮೊಳಕೆ ಹೊಡೆಯೋ ಥರ ಇದೆ. ಅದು ಹೊಡೆದ್ಮೇಲೆ ನಮ್ಮ ಹೊಲಕ್ಕೆ ತೊಗೊಂಡೋಗಿ ಹಾಕೋಬೇಕು ಅಂತ ಇದ್ದೀವಿ. ಚಾರು ಕಡೆ ಬಾ. ನನ್ನ ಮಗಳು ನೋಡಿ ತರಲೆ ಕೆಲಸ ಮಾಡ್ತಾ ಇದ್ದಾಳೆ. ಬರೀ ಇದೇ ಕೆಲಸ ಅವಳಿಗೆ ಯಾವಾಗ್ಲೂ. ಏನು ಗೊತ್ತಾ, ಯಾವಾಗಲೂ ನಾವು ಅಕ್ಷತೆನ ರೆಡಿಯಾಗಿ ಇಟ್ಕೋಬೇಕು. ಅಕ್ಷತೆ ಇಲ್ಲದೆ ನಾವು ಪೂಜೆನೇ ಮಾಡೋ ಹಾಗಿಲ್ಲ. ಅಕ್ಷತೆ ಯಾವಾಗಲೂ ಇಟ್ಕೋಬೇಕು. ಹಾಗೆ ಅಕ್ಷತೆನ ನಾವು ಯಾವಾಗಲೂ ರೆಡಿಯಾಗಿ ಇಟ್ಕೋಬೇಕು. ಅಕ್ಷತೆ ಇಲ್ಲದೆ ನಾವು ಪೂಜೆನೇ ಮಾಡೋ ಹಾಗಿಲ್ಲ. ಅಕ್ಷತೆನ ನಾವು ತುಪ್ಪದಲ್ಲಿ ಕಲಸಿದ್ರೆ ತುಂಬ ಶ್ರೇಷ್ಠ. ಎಣ್ಣೆ ಅಥವಾ ನೀರಲ್ಲೆಲ್ಲ ಕಲ್ಸಕ್ಕೆ ಹೋಗಬಾರ್ದು. ತುಪ್ಪ ಮತ್ತು ಅರಿಶಿಣ ಹಾಕಿ ಕಲಿಸ್ಬೇಕು, ಅದೇ ತುಂಬ ಶ್ರೇಷ್ಠ. ಹಾಗೆ ಪೂಜೆ ಮಾಡುವಾಗ ಅಕ್ಷತೆನ ಸಲ್ಲಿಸದೆ ಪೂಜೆ ಮಾಡಲೇಬಾರ್ದು. ಅಕ್ಷತೆನ ಹಾಕಿದ್ರೇ ನಿಮ್ಮ ಮನಸ್ಸು ಇಚ್ಛೆ ನೆರವೇರೋದು ಅಂತ ಹೇಳ್ತಾರೆ. ಅದು ಖಂಡಿತ ನಿಜಾನೇ. ಅಕ್ಷತೆ ಹಾಕದೆ ನಾವು ಪೂಜೆನೇ ಮಾಡಬಾರ್ದು. ಒಂದಿಷ್ಟು ಮಾಡಿ ಇಟ್ಕೊಂಬಿಟ್ರೆ, ಒಂದು ಬೌಲಷ್ಟು ಮಾಡಿ ಇಟ್ಕೊಬಿಟ್ರೆ ನಮಗೆ ತುಂಬ ದಿನ ಬರುತ್ತೆ. ಪದೇ ಪದೇ ಮಾಡ್ಕೋಬೇಕು ಫ್ರೆಶ್ ಆಗಿ. ಸೊ ನಾನೀಗ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಾನು, ನನ್ನ ಫ್ರೆಂಡು, ನನ್ನ ಮಗಳು 3 ಜನ ಗಾಡಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ, ದೂರ ಏನಲ್ಲ. ನನ್ನ ಹಸ್ಬೆಂಡು ಇಲ್ಲ, ಅವರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದೇ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ತುಂಬ ಹಳೆಯ ದೇವಸ್ಥಾನ, ರಾಜರ ಕಾಲದ ದೇವಸ್ಥಾನ. ಇವಾಗ ಎಲ್ಲ ರಿನೋವೇಷನ್ ಮಾಡಿದ್ದಾರೆ. ದೇವಸ್ಥಾನದಿಂದ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ನಮ್ಮಿಬ್ರಿಗೂ ಸುಸ್ತಾಗೋಯ್ತು ಬಿಸಿಲು ಮನೆಗೆ ಬರೋ ಅಷ್ಟರಲ್ಲಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನನ್ನ ಫ್ರೆಂಡು ಗೋಲ್ಗಪ್ಪ ಬೇಕು ಅಂತ 3-4 ಡೇಸಿಂದ ಕೇಳ್ತಾ ಇದ್ಲು. ಸೊ ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ನನ್ನ ಫ್ರೆಂಡ್ ಮೇಲೆ ಗೋಲ್ಗಪ್ಪದ ಪ್ರಯೋಗ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅವಳ ಮನೆಗೆ ಬಂದು ಅವಳಿಗೆ ಗೋಲ್ಗಪ್ಪ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇನ್ನೊಂದೇನು ಅಂದರೆ, ಅವಳು ಸ್ವಲ್ಪ ಫುಡಿ ಚೆನ್ನಾಗಿ ತಿಂತಾಳೆ. ಏನಿದ್ರು ಅದರದ್ದು ಚಾಟ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ನಾವು ಮಾಡೋ ಗೋಲ್ಗಪ್ಪನ ಪ್ರಯೋಗನ ನನ್ನ ಫ್ರೆಂಡ್ ಮೇಲೆ ಮಾಡೋಣ ಅಂದ್ಬಿಟ್ಟು ಅವ್ರ ಮನೆಗೆ ಬಂದಿದ್ದೀವಿ. ಸೊ ಬನ್ನಿ, ಆ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಗೋಲ್ಗಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 3-4 ಆಲೂಗೆಡ್ಡೆನ ನೀಟಾಗಿ ತೊಳ್ಕೊಂಡು ಬೇಯಕ್ಕೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಹಾಕಬೇಕು. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಷಲ್ ಅಥವಾ 4 ವಿಷಲ್ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಈಗ ಪಾನಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ ರೆಡಿ ಮಾಡ್ಕೊಂಡಿದ್ದೀವಿ. ಇಷ್ಟು ಪುದೀನ ಸೊಪ್ಪು, ಒಂದು 5-7 ಹಸಿಮೆಣಸಿನ್ಕಾಯಿ, 1 ಚಮಚ ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ನೋಡಿ ಒಂದು ಹೆಬ್ಬೆಟ್ಟು ಗಾತ್ರದಷ್ಟು ಶುಂಠಿ ಎಲ್ಲನೂ ಸೇರಿಸ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ನೀರು ಉನಿ ಹಾಕ್ಕೊಂಡಿದ್ದೀವಿ. ಉನಿ ಹಾಕಿರೋ ಹುಣಸೆಹಣ್ಣ ಮಾತ್ರ ಪಾನಿಗೆ ನಾವು ರುಬ್ಕೋತೀವಲ್ಲ ಅದ್ರ ಜೊತೆ ಅದನ್ನು ಹಾಕಿ ರುಬ್ಕೊಳ್ಳೋಣ. ನೀರನ್ನ ಆಮೇಲೆ ಪಾನಿಗೆ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕೋಬೇಕು. ಸೊ ಪಾನಿ ಮಾಡೋಕ್ಕೆ ಬೇಕಾಗಿರೋ ಮಸಾಲ ರೆಡಿಯಾಗಿದೆ. ಇದನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಈ ನೀರು ಜೊತೆಗೆ ಆ ಹುಣಸೆಹಣ್ಣು ಹುಳಿ ಏನು ಕಲಸಿಟ್ಕೊಂಡಿದ್ವಿ ನಾವು, ಆ ಹುಣಸೆಹಣ್ಣು ನೀರು ಜೊತೆ ಹಾಕಿ ಮಿಕ್ಸ್ ಮಾಡಬೇಕು. ಹೊರಗಡೆ ರೆಡಿಯಾಗಿದೆ. ಇಲ್ಲಿ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಇದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಅದರ ಸಿಪ್ಪೆ ತೆಗಿಬೇಕು. ಬೇಯಿಸಿಟ್ಟಿರೋ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಯಿಸಿಟ್ಟಿರೋ ಆಲೂಗಡ್ಡೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮಸಾಲ ಹಾಕಬೇಕು. ಧನಿಯಾ ಪೌಡರ್ ಹಾಕಬೇಕು. ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು. ಸೊ ಸಾಲ್ಟು ಆವಾಗಲೇ ಆಲೂಗಡ್ಡೆಗೂ ಬೇಯಕ್ಕೆ ಹಾಕಿರ್ತೀವಿ. ಸೊ ಈಗ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಷ್ಟು. ಸೊ ಇಷ್ಟು ಸಾಕಾಗುತ್ತೆ. ಸೊ ನಾವು ಆವಾಗಲೇ ಪೇಸ್ಟ್ ಮಾಡಿರ್ತೀವಲ್ಲ, ಏನು ಪಾನಿಗೆ ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ 1 ಸ್ಪೂನ್ ಹಾಕಬೇಕು. ಸೊ ಸಾಕಾಗುತ್ತೆ. ಸೊ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಆಲೂಗೆಡ್ಡೆನ ಒಂಚೂರು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ
ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಕಡೆ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಆದಷ್ಟು ಕಬ್ಬಿಣದ ಬಾಣಲಿಲಿ ಎಣ್ಣೆ ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಬ್ಬಿಣದ ಅಂಶನೂ ನಮ್ಮ ದೇಹದೊಳಗೆ ಹೋಗುತ್ತೆ. ಸೊ ಈ ಕಡೆ ಪಾನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ. ಸೊ ಈಗ ಆವಾಗಲೇ ನಾವು ಹುಣಸೆ ನೀರು ಏನು ಎತ್ತಿಟ್ಕೊಂಡಿರ್ತೀವಿ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ನಾವು ಆಡ್ಸಿರ್ತೀವಲ್ಲ ಪೇಸ್ಟು, ಶುಂಠಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆದು ಅದನ್ನು ಹಾಕೋಣ. ಎಷ್ಟು ಜನ ಇರ್ತಾರೆ ಅಷ್ಟರ ಮೇಲೆ ಡಿಪೆಂಡ್ ಮಸಾಲೆ ಎಷ್ಟು ಹಾಕೋಬೇಕು ಅಂತ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಸೊ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ವಲ್ಲ ಆಗಲೇ ಸ್ವಲ್ಪ ಹಾಕೊಳ್ಳೋಣ. ನೋಡಿ, ಅರ್ಧ ಚಮಚ ಉಪ್ಪಾದರೆ ಸಾಕು. ಈಗ ಎಣ್ಣೆ ಕಾಯ್ತಿದ್ದೀವಲ್ಲ, ಪೂರಿ ಹಾಕೋಬೋಣ. ರೆಡಿಮೇಡ್ ಪೂರಿನ ತೊಗೊಬಂದ್ವಿ, ಟೈಮ್ ಇಲ್ಲ ಅಂದ್ಬಿಟ್ಟು. ಇಲ್ಲಾಂದರೆ ಮನೇಲಿ ಮಾಡ್ಕೋತೀವಿ ನಾವು ಆಲ್ಮೋಸ್ಟು. ಸೊ ಸ್ಲಿಮ್ಮಲ್ಲೇ ಇಟ್ಕೊಂಡು ಪೂರಿನ ಮಾಡ್ಕೊಳ್ಳಿ. ಬೇಗ ಸೊ ಎಷ್ಟು ಜನ ಇರ್ತಾರೆ, ನಿಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ಪೂರಿನ ಕರ್ಕೊಳ್ಳಿ. ಗೋಲ್ಗಪ್ಪ ರೆಡಿಯಾಗಿದೆ, ಕೊಡೋಣ ನನ್ನ ಫ್ರೆಂಡ್ಗೆ. ಏನು ಹೇಳ್ತಾರೆ ನೋಡೋಣ. ಗೋಲ್ಗಪ್ಪ ಮಾಡಿದ್ದು ಆಯಿತು, ನನ್ನ ಫ್ರೆಂಡಿಗೆ ತಿನ್ನಿಸಿದ್ದು ಆಯಿತು, ಅವಳು ತೃಪ್ತಿ ಪಟ್ಟಿದ್ದು ಆಯಿತು. ಈಗ ನಾನು ಸ್ವಲ್ಪ ಮೀಶೋಯಿಂದ ಪಾರ್ಸೆಲ್ ರಿಸೀವ್ ಆಗಿದೆ. ಬಟ್ಟೆ ಆರ್ಡ್ರ್ ಮಾಡಿದ್ದೆ ನನಗೂ ನನ್ನ ಮಗಳಿಗೂ. ಅದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಆರ್ಡ್ರ್ ಮಾಡಿದೆ. ನೋಡಿದ್ರೆ ಸಂಕ್ರಾಂತಿ ಆದಮೇಲೆ ಬಂದಿದೆ. ಸೊ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದನ್ನ. ಇದು ಕುರ್ತಾ ವಿತ್ ಪ್ಲಾಜೋ ಪ್ಯಾಂಟ್ ವಿತ್ ದುಪ್ಪಟ್ಟ. ಚೆನ್ನಾಗಿದೆ, ಕಾಟನ್ ಮೆಟೀರಿಯಲು, ತುಂಬ ಚೆನ್ನಾಗಿದೆ. ರೇಟ್ ಬಂದು 400. ಸೊ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ 370, 360 ಎಲ್ಲ ಸಿಗುತ್ತೆ. ನೋಡಿ ನೆಕ್ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇದು ಫುಲ್ ಲೆಂತ್ ಉದ್ದ ಇದೆ, ಕಾಲ್ವರೆಗೂ. ಸೊ ಅಂಬ್ರೆಲಾ ಟೈಪ್ ಕುರ್ತಾ ಇದು. ಸ್ಲೀವು ಅಷ್ಟೇ 3/4 ಸ್ಲೀವ್ಸ್ ಬರುತ್ತೆ ನಿಮಗೆ. ಸೊ ಚೆನ್ನಾಗಿದೆ, ಡ್ರೆಸ್ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಪ್ಯಾಂಟು ಕೂಡ ಅಷ್ಟೇ ಚೆನ್ನಾಗಿದೆ, ಪ್ಲಾಜೋ ಪ್ಯಾಂಟು, ವೈಟ್ ಕಲರ್ ವಿತ್ ನೆವಿ ಬ್ಲೂ ಕಲರ್ ಡಿಸೈನಲ್ಲಿದೆ. ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸ್ಟ್ರೆಚಬಲ್ ಆಗಿದೆ ತುಂಬಾ. ನೋಡಿ ಎಷ್ಟು ಸ್ಟ್ರೆಚಬಲ್ ಆಗಿದೆ ಅಂತ. ನಾನು XL ಸೈಜ್ ತರಿಸಿದ್ದೀನಿ ಈ ಡ್ರೆಸ್ನ. ಸೊ ದುಪ್ಪಟ್ಟನೂ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ, ಲೆಂತು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದುಪ್ಪಟ್ಟ ಏನಾಗುತ್ತೆ, ನಾವು ಡ್ರೆಸ್ ಚೆನ್ನಾಗಿದ್ರು ದುಪ್ಪಟ್ಟ ಚೆನ್ನಾಗಿರಲ್ಲ ಒಂದೊಂದ್ಸರಿ. ಅದು ಡ್ರೆಸ್ನ ಡಿಸೈನ್ನೇ ಚೆನ್ನಾಗಿ ಕಾಣೋ ಥರ ಆಗ್ತಾರಲ್ಲ, ಡಿಸೈನ್ನೇ ಕೆಡಿಸ್ಬಿಟ್ಟಿರುತ್ತೆ. ಸೊ ಇದು ಫುಲ್ ಲೆಂತ್ ಕೊಟ್ಟಿದ್ದಾರೆ, ಉದ್ದ ಇದೆ, ಜೊತೆಗೆ ಅಗಲ ಕೂಡ ಇದೆ. ಅಗಲ ಕಮ್ಮಿ ಕೊಟ್ಬಿಟ್ಟಿರ್ತಾರೆ ಒಂದೊಂದು ದುಪ್ಪಟ್ಟದಲ್ಲಿ. ಇದು ಉದ್ದನೂ ಇದೆ, ಅಗಲನೂ ಇದೆ. ನೀವು ಯಾವ ಥರ ಬೇಕಾದರೂ ಸ್ಟೈಲ್ ಮಾಡ್ಬೋದು. ಹಿಂಗೆ ಇಟ್ಕೋಬೋದು, ಇಲ್ಲ ಫೋಲ್ಡ್ ಮಾಡಿ ಹಾಕೋತೀನಿ ಅಂದರೂ ಹಾಗೂ ಹಾಕೋಬೋದು. ಒಟ್ಲಲ್ಲಿ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ಇನ್ನೊಂದು ನನ್ನ ಮಗಳಿಗೆ ಅಂತ ಬುಕ್ ಮಾಡಿದ್ದೆ. ಇದೊಂದು ಪಿಂಕ್ ಕಲರ್ ಡಂಗ್ರಿ ಇದು, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಆರ್ಮ್ಸಲ್ಲಿ ಬಫ್ ವಿತ್ ನೆಟ್ಟೆಡಾಗಿ ಬಫ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದ್ರ ಮೇಲೆ ಸ್ಟಾರ್ಸ್ ಮತ್ತು ಸರ್ಕಲ್ ಥರ ಎಲ್ಲ ಡಿಸೈನ್ ಇದೆ ಚಮ್ಕಿ ವರ್ಕಲ್ಲಿ. ನೋಡಿ ಚೆನ್ನಾಗಿದೆ. ಬಟ್ ಇದು ಒಂದೇ ಕಲರ್ ಇರೋದು, ಪಿಂಕ್, ವೆರೈಟಿ ಕಲರ್ಸ್ ಇಲ್ಲ, ಒಂದೇ ಕಲರ್ ಇರೋದು. ಸೊ ಇದ್ರ ಜೊತೆಗೆ ಬೆಲ್ಟ್ ಥರ ಟೈ ಮಾಡೋದಕ್ಕೂ ಕೊಟ್ಟಿದ್ದಾರೆ. ಸೊ ಇದನ್ನು ಇಲ್ಲಿ ಮಧ್ಯೆ ಏನು ಕಾಣ್ತಾ ಇದೆ, ಇಲ್ಲಿ ಹಾಕಿ ನೀವು ಫ್ರಂಟ್ಗಾದರೂ ಟೈ ಮಾಡ್ಕೋಬೋದು. ಈ ಥರ ಫ್ರಂಟ್ ಆದರೂ ಟೈ ಮಾಡ್ಕೋಬೋದು, ಅಥವಾ ಬ್ಯಾಕ್ಗಾದರೂ ನೀವು ಟೈ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ, ನಿಮ್ಮ ಮಗುಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ ಆ ಥರ ಇದನ್ನು ನೀವು ಸ್ಟೈಲ್ ಮಾಡ್ಕೋಬೋದು. ಇದ್ರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆನ್ನಾಗಿ ಕಾಣ್ತಾ ಇದ್ದು ನನ್ನ ಮಗಳಿಗೆ ಇದು. ಸೊ ಇನ್ನೊಂದು ನನಗೆ ಟಾಪ್ ಗೌನ್ ಥರ ಡ್ರೆಸ್ ಥರ ತರಿಸಿದ್ದೀನಿ. ಸೊ ಬ್ಲ್ಯಾಕ್ ಕಲರು, ಇದರಲ್ಲಿ ವೆರೈಟೀಸ್ ತುಂಬ ಇದೆ. ಬಟ್ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ನನಗೆ ತುಂಬ ಇಷ್ಟ. ಸೊ ಇದನ್ನು ನಾನು ತಂದಿದ್ದೀನಿ.
ತರಿಸಿದ್ದೀನಿ, ಬ್ಲ್ಯಾಕ್ ಕಲರೇ ತರಿಸಿ. ಇಲಾಸ್ಟಿಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಓಕೆನಾ. ಹಾಗೆ ಇಲ್ಲಿ ಕೂಡ ಅಷ್ಟೇ ಡಿಸೈನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೆ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ತುಂಬ ಚೆನ್ನಾಗಿದೆ, ಒಂಥರ ಅಟ್ರಾಕ್ಟಿವ್ ಸ್ಲೀವ್ಸ್ ಥರ ಇದೆ, ಹೀಗೆ ಫ್ಲೇರ್ಸ್ ಥರ. ಸೊ ತುಂಬ ಚೆನ್ನಾಗಿದೆ. ಸೊ ಡ್ರೆಸ್ದು ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಡ್ರೆಸ್ ಕೂಡ ತಂದಿದೆ, ಬಟ್ ಅದಕ್ಕೆ ಮೆಟೀರಿಯಲ್ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ರಿಟರ್ನ್ ಮಾಡಿಬಿಟ್ಟೆ. ಸೊ ಅದನ್ನು ಶೂಟ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿದೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.